ರಾಜಕಾರಣಕ್ಕೆ ಬಂದಂತವರಾಗಿದ್ರು ಹೊರತು ಅವರೇನು ರಾಜಕಾರಣಿನೇ ಆಗಬೇಕು ಅನ್ನೋ ಒಂದು ಇದು ಇರಲಿಲ್ಲ. ಅವರು ಯಾವತ್ತೂ ಅಧಿಕಾರಕ್ಕಾಗಿ ಹಂಬಲಿಸಿದವರಲ್ಲ, ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಒಬ್ಬ ವ್ಯಕ್ತಿಯಾಗಿದ್ದರು. ಜನರ ಮಧ್ಯದಲ್ಲಿ ಜನಸಾಮಾನ್ಯರಾಗಿ ಬದುಕಿದಂತ ಒಬ್ಬ ವ್ಯಕ್ತಿ. ಇವತ್ತಿನ ದಿವಸ ನಾವು BR ಪಾಟೀಲ್ ಅವರನ್ನು ಕರೆಸಿದೇವಲ್ಲ, ಅವರು ಈ ಹಳೆಯ ತಲೆಮಾರು ಹೊಸ ತಲೆಮಾರು ಕಳೆ ಒಂದು ಕೊಂಡಿಯಾಗಿ ಬಂದಿದ್ದಾರೆ. ಒಂಥರ ಇದಾಗ್ಬಿಟ್ಟಿದೆ ಅದು. ಈಗಿನ ಹಳೆಯ ತಲೆಮಾರಿಗೂ ಇವು ಬಹಳ ಇದಂತದ್ದು. ನಮ್ಮ ತಂದೆಯವ್ರಿಗೆ ಈ ಒಂದು ಇದನ್ನ ಹೇಳ್ತಿದ್ರು ಅವರು, ಬೇಡುಂಡ್ರ ನೀಡಿದಷ್ಟಂತೆ, ದುಡಿದುಂಡ್ರ ಅಂತಂದ್ರ ಸಾಕು ಅನ್ನುವಂತಂತೆ. ಅಂದ್ರೆ ಅವರು ಶಾಸಕರಾಗಿದ್ದಾಗೂ ದಿನಾ ಮಧ್ಯಾಹ್ನ ತೋಟಕ್ಕೆ ಹೋಗ್ತಿದ್ರು. ಇಲ್ಲಿಂದ ನಮ್ಮ ತೋಟ ಒಂದು 25 ಕಿಲೋಮೀಟರ್. ಅವರು ಆಮೇಲೆ ಶಾಸಕರಾಗಿದ್ದಾಗೂ ನಮ್ಮ ಅಂಗಡಿದು ಲೆಕ್ಕನೂ ಬರೀತಿದ್ರು ಅವರು. ಸರ್ಕಾರಿ ಬಸ್ ಅಂದ್ರೆ ನನಗೆ ಶಾಕ್ ಆಗ್ಬಿಟ್ಟು ನಾವಂತೂ ನೋಡೇ ಇರಲಿ. ಹಾಗೆ ಆ ಕಾಲದಲ್ಲಿ 83ರಲ್ಲಿ ಕೇವಲ 3 ಜನ ಶಾಸಕರು ಬಸ್ಸಿಗೆ ಅಡ್ಡಾಡ್ತಿದ್ರು. ಪಾಟೀಲ್ ಸಾಹೇಬರು ತಾವು ಬಸ್ಸಿಗೆ ಅಡ್ಡಾಡ್ತಿದ್ರು ಗೊತ್ತಿಲ್ಲ. ದೊಡ್ಡಮೇಟಿಯವರು, ರೋಣದ MLA ಜ್ಞಾನದೇವ್ ದೊಡ್ಡಮೇಟಿಯವರು ಕೂಡ ಬಸ್ಸಿಗೆ ಅಡ್ಡಾಡ್ತಿದ್ರು. ಸಿಂಧನೂರಿನ ಶಾಸಕರಾದ M. ಮಲ್ಲಪ್ಪನವರು ಬಸ್ಸಿಗೆ ಬರ್ತಾ ಇದ್ರು. ನಮಗೆಲ್ಲ ದೊಡ್ಡ ಆಶ್ಚರ್ಯ, ಒಬ್ಬ MLA ಆದರೂ ಕೂಡ ಬಸ್ಸಿಗೆ ಅಡ್ಡಾಡ್ತಾರೆ. ನೀವು ಇಮ್ಯಾಜಿನ್ ಮಾಡಿ ಇವತ್ತಿನ ರಾಜಕಾರಣದ ಪರಿಸ್ಥಿತಿ ಏನಾಗಿದೆ. ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಬಸ್ಸಿಗೆ ಅಡ್ಡಾಡೋದು ಶಾಸಕರಲ್ಲ, ನೀವೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಮಾಡಕ್ ಸಾಕು. ಗ್ರಾಮ ಪಂಚಾಯತ್ ತಾಲೂಕು 85ರಲ್ಲಿ ನಾವು 500 ಸೋತಿ ಅವರು ಗೆದ್ರು, 89ರಲ್ಲಿ ಅವರು ಸೋತರು, ನಾನು ಸೋತು. ಇವತ್ತು ಯಾಕೆ ನಾನು ಕೆಳಗೆ ಹೋಗ್ಬೇಕಂದ್ರೆ ಇವರು ಕೆಲವೇ ಕೆಲವು ಜನ ಆಗಬೇಕು. ನಾನು ಗಣಪತಿಯವರು, ದೊಡ್ಡಮೇಟಿಯವರು, ನಾನು SP ಕಾಂತಾರವರು, ಆಮೇಲೆ HS ಪಾಟೀಲ್ರು, ಇವರೆಲ್ಲ ಇವತ್ತು ಕೂಡ ನಮ್ಮ ಮನೆ ಹೋಗಿ ಮಾತಾಡ್ಕೊಡ್ತಂದೆ. ಯಾಕಂದ್ರೆ ಇಂಥವ್ರು ಅಪ್ರೂವ್ ಸಿಗೋದಿಲ್ಲ ಈಗ ಮಾತಾಡೋದಕ್ಕೆ. ಅವ್ರ ಮಾತು ಕೇಳಬೇಕು, ಅವ್ರ ಅನುಭವ ಕೇಳಬೇಕು, ಅವ್ರ ತಕ್ಕಂತ ಹೋಗ್ಬೇಕಂತೇಳಿ ಮೊನ್ನೆ ನಾಣದ ಹತ್ರ ಹೋಗಿ ಭೇಟಿ ಮಾಡಿ ಬಂದೆ. ಅದೇ ಚೆನ್ನೈ ಒಳ್ಳೆಯವ್ರ ಜನ ಪಟೇಲ್ ರೋಡ್ ಬಂದಿದೆ. ಒಂದು ರೋಡ್ ಬಂದವನು, ಏನು ರೋಡ್ ಬಂದಂತೆ ಎಲ್ಲ ಮಾಲ್ ಬಂದವನು, ಮಾಲೆ ಬಂದೆ ಲಿಕ್ಕರದು ಯಾಕೆ ಬಂದವರು, ಯಾಕೆ ಬೇಕಾದ್ರೆ ಮ್ಯಾಲೇಜ್ ಬಂದವರು ಅಂತ ನಾನು ಕೇಳಿಲ್ಲ. ನಾನು ವಿರೋಧಿ ಯಾಕೆ ಬರ್ತಿದ್ರು ಆ ಗಣಪತಿಯನ್ನು ನೋಡಬಾರ್ದು ಅಂತ ನಾನು ನೋಡಿಲ್ಲ. ಹಣ ಹೋಗಲಿಲ್ಲ. ಯಾರು ಕೊಡಿದ್ರು, ಯಾರು ಮಾಡಿದ್ರು, ನೋಡಿದ್ರೆ ಕಾಯಿಲೆ ಆಗಿಬಿಟ್ಟಾರೆ. ಇವತ್ತು ಒಂದು ಜಡಪ್ಪ ವ್ಯಕ್ತಿ ನಿಮ್ಗೆ ಎಷ್ಟು ನೋಡಿದ್ರು ಕಾಯಿಲೆ ಆಯ್ತು. ಒಂದು ನೋಡಲ್ಲ, ಎಷ್ಟು ನೋಡಿದ್ರು ಕಾಯಿಲೆ ಆಗ್ತದೆ. ನಾನೇ ಹೇಳಿದ್ರು, ನಾನು ಬರೀ 2 ಗಂಟೆ ನಮಗೆ ಸರ್ವಾಧಿಕಾರಿ ಆಗಿದ್ದ ದೇಶದಲ್ಲಿ ಮೊದಲನೇ ಇದು ಬುದ್ಧಿತನ ನಮ್ದು. ನಾವೆಲ್ಲ ಯಾಕೆ ಮಾತಾಡ್ತೇವೆ, ಸಿದ್ದು ನಾವು ಶರಣಪ್ಪ ನಮಗೆ ಬುದ್ಧಿದ್ದೇವೆ. ಇದೇನಾದ್ರು ಸರಿಪಡಿಸ್ಬೇಕು. ನಾವೇ ಸರಿ ಹೋಗಲಿಲ್ಲ, ಅವ್ರು ಸರಿ ಹೋಗಿಲ್ಲ. ಅಷ್ಟು ಅದಕ್ಕೆ ಹೋಗಿದ್ದಾರೆ. ಅದಕ್ಕೆ ಗಣಪತಿ ನೋಡಿದ್ದೀನಿ ನಾನು. ಭಾಳ ಶುಭ್ರ ಬಿಳಿ ಬಟ್ಟೆ ಹಾಕ್ತಿದ್ರು, ಟೋಪಿ ಹಾಕ್ತಿದ್ರು, ವಿಭಜ್ ಹಾಕ್ತಿದ್ರು, ಸಿಗರೇಟ್ ತೆಗ್ತಿದ್ರು. ಹೌದಲ್ಲ, ಸಿಗರೇಟ್ ತೆಗ್ತಿದ್ರು. ಹೆಗಡೆ ವಿರುದ್ಧ ಮಾತಾಡ್ತಿದ್ರು. ನಾವು ಯಾಕೆ ಮಾತಾಡ್ತಾರೆ ಹೆಗಡೆ ವಿರುದ್ಧ? ನಾವೇ ಹೊತ್ತಾಗಿ ಎಲೆಕ್ಷನ್ ಬಂದ್ರು. ಅದರ ಮಾತು ಸತ್ವರಿ. ಅವ್ರ ಉದ್ದೇಶ ವೈಯಕ್ತಿಕ ಸ್ವಾರ್ಥ ಇರಲಿಲ್ಲ, ಮಂತ್ರಿ ಆಗ್ಬೇಕಂತಿರಲಿಲ್ಲ, ದುಡ್ಡು ಅಂತಿರಲಿಲ್ಲ. ಇಂಥ ಕೆಟ್ಟ ಜನಕ್ಕೆ ಯಾಕೆ ಮಂತ್ರಿಮಂಡಲದಲ್ಲಿ ನೋಡ್ರಿ ಅಂತ ಅವ್ರು ಉದ್ಯೋಗ. ಕೆಟ್ಟ ಜನರಿಗೆ ಮಂತ್ರಿಮಂಡಲದಲ್ಲಿ ಯಾಕೆ ನೋಡ್ರಿ? ನಿಷ್ಠುವಾಗಿಲ್ಲ, ಯಾರು ನಿಷ್ಠುವಾಗಿರುತ್ತೆ ಇಲ್ಲ. ನಮ್ಮ ಕಾರ್ಯಕರ್ತರನ್ನು ಹೇಳ್ತಾರೆ, ಸುಮ್ಮನೆ ಭಾಷಣ ಹೇಳ್ಬೇಡ್ರಿ, ಯಾರು ಕುಡಿಬೇಡ್ರಿ, ತಿನ್ಬೇಡ್ರಿ ಅಂತೇಳಿ. ಯಾಕೆ ಓಟ್ ಬರಲ್ಲ. ನಾನು ಅದೇ ಹೇಳಿದ್ದೇನೆ, ರಾಜಕಾರಣ ಬರೀ ಚುನಾವಣೆ ನಿಂತು ಸ್ಪರ್ಧೆ ಮಾಡಿ MLA MP ಆಗಿರೋದಿಲ್ಲ, ಸಮಾಜ ಬದಲಾವಣೆ ಮಾಡೋದಿಲ್ಲ, ನಿರಂತರವಾದ ಕೆಲಸ.
ಅವರೆಲ್ಲ ಒಂಥರ ಮೂಲಿ ಗುಂಪಾಗಿಬಿಡ್ತಾರೆ. ಮತ್ತೆ ಇವ್ರು ಮುಂದೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಆದರ್ಶಗಳನ್ನು ಮೀರಿ ಅನಾಚಾರಗಳನ್ನು ಹೇಳಿಕೊಡ್ಬೇಕು ಅಂತ. ನೀವೆಲ್ಲ ಇದಕ್ಕೆ ಆದರ್ಶಕ್ಕೆ ಒಳಗಾಗಬೇಡ್ರಿಪ್ಪ, ನಿಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ, ನೀ 12ನೇ ಶತಮಾನ ಸಣ್ಣಿದ್ದಾಗ ಈ ಕಾಲಕ್ಕೆ ಬಂದಂಗಿನಿ ಅಂದ್ಬಿಡ್ತಾರೆ. ಅದಕ್ಕಾಗಿ ಈಗ ಸಮಾಜದ ಜನರಿಗೆ ಏನು ಹೇಳಬೇಕು ಅನ್ನೋದು ಬಹಳ ಕಷ್ಟ ಆಗಿಬಿಡತ್ತೆ. ಅವ್ರು ಮುಂದಕ್ಕೆ ಹೋಗ್ಬೇಕಂತಂದ್ರೆ ಡ್ಯಾಶಿಂಗ್ ಇರ್ರಿ, ಇನ್ನೊಬ್ಬರನ್ನೇ ಕರುಣೆ ಪ್ರೀತಿ ನಯ ಹೋಗ್ಬೇಡ್ರಿ, ವಿನಯದಿಂದ ಹೋಗ್ಬೇಡ್ರಿ, ಕರುಣೆಯಿಂದ ಹೋಗ್ಬೇಡ್ರಿ. ಈ ಸಮಾಜದಲ್ಲಿ ಒಂದು ಪ್ರಾಣಿಯನ್ನು ತಿಂದು ಇನ್ನೊಂದು ಪ್ರಾಣಿ ಬದುಕ್ತೈತಿ. ಅದಕ್ಕೆ ನೀವೇನು ಒಬ್ಬರಿಗೆ ಅನ್ಯಾಯ ಮಾಡ್ತೀಯಲ್ಲ, ಈ ಹುಲಿ ಐತಿ, ಹುಲಿ ಯಾರು ತಿಂತಂದ್ರೆ ಚಿಗುರಿ